ಹೆಲೋ ಫ್ರೆಂಡ್ಸ್, ತಮಿಳುನಾಡು ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಂಗ್ ಅಸೆಂಬ್ಲಿ ಕಾಣಿಸ್ತಿದೆ. ಹಂಗ್ ಅಸೆಂಬ್ಲಿ ಅಂದರೆ ಯಾವುದೇ ಪಾರ್ಟಿಗೂ ಕ್ಲಿಯರ್ ಕಟ್ ಮೆಜಾರಿಟಿ ಬರದೇ ಇರೋದು. ಈ ಟೈಮಲ್ಲಿ ಗವರ್ನರ್ ಅವರಿಗೆ ಆರ್ಟಿಕಲ್ 164 ಪ್ರಕಾರ ಡಿಸ್ಕ್ರಿಷನರಿ ಪವರ್ಸ್ ಇರ್ತವೆ. ಡಿಸ್ಕ್ರಿಷನರಿ ಪವರ್ಸ್ ಅಂತಂದರೆ ವಿವೇಚನಾ ಅಧಿಕಾರಗಳು. ಅಂದರೆ ಅವು ಗವರ್ನರ್ ಅವರ ಪರ್ಸನಲ್ ಪವರ್ಸ್ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಮಾತ್ರ. ತಮಿಳುನಾಡಲ್ಲಿರೋ DMK, ADMK, TVK ಯಾವುದೇ ಪಕ್ಷ ಮ್ಯಾಜಿಕ್ ನಂಬರ್ 118 ದಾಟಿಲ್ಲ. ಇನ್ನು ಈ ಎಲ್ಲ ಪಾರ್ಟಿಗಳು ಏನಾಗುತ್ತೆ ಅಂತ ನೋಡ್ತಿದ್ದಾವೆ. ಇನ್ನು TVK ಚೀಫ್ ಆಗಿರೋ ವಿಜಯ್ ಅವರು ಗವರ್ನರ್ ಆಗಿರೋ ರಾಜೇಂದರ್ ಆರ್ಲೇಕರ್ ಅವರನ್ನು ಭೇಟಿ ಮಾಡ್ತಾರೆ. ಆದರೆ ತಮಿಳುನಾಡಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಪೂರ್ತಿ ಮೆಜಾರಿಟಿ ಇವರಿಗಿಲ್ಲ. ಇಲ್ಲಿ ಕಾಂಗ್ರೆಸ್ TVK ಪಾರ್ಟಿಗೆ ಸಪೋರ್ಟ್ ಮಾಡಿದರೂ ಕೂಡ ಮ್ಯಾಜಿಕ್ ನಂಬರ್ 118 ಸೀಟ್ಗಳನ್ನು ತುಂಬಲು ಆಗಲ್ಲ. ಇಲ್ಲಿ ಗವರ್ನರ್ ಅವರು ವಿಜಯರವರನ್ನ 118 ಸೀಟುಗಳೊಂದಿಗೆ ಬನ್ನಿ ಅಂತ ಈಗಾಗಲೇ 2 ಸಲ ವಾಪಸ್ ಕಳಿಸಿದ್ದಾರೆ ಅಂತ ಸುದ್ದಿಯಲ್ಲಿ ಬರ್ತಿದೆ. ಆದರೆ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ತೀರ್ಪಿನ ಪ್ರಕಾರ ಬಹುಮತ ಪರೀಕ್ಷೆಯು ರಾಜ್ಯಪಾಲರ ಕಚೇರಿಯಲ್ಲಿ ನಡೆಯಬಾರದು, ಅದು ವಿಧಾನಸಭೆಯ ಒಳಗೆ ನಡೆಯಬೇಕು. ಅಂದರೆ ಯಾವ ಪಕ್ಷಕ್ಕೆ ಬಹುಮತವಿದೆ ಅಂತ MLAಗಳು ವಿಧಾನಸಭೆಯ ಸದನದೊಳಗೆ ಸಾಬೀತು ಮಾಡಬೇಕು. ಆದರೆ ಈಗ ಗವರ್ನರ್ ಆದ ರಾಜೇಂದ್ರ ಆರ್ಲೇಕರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿಂತ ಮೊದಲು ಬಹುಮತವನ್ನು ಸಾಬೀತು ಮಾಡಿ ಅಂತಿದ್ದಾರೆ. ಹೀಗಿದ್ದಾಗ ಗವರ್ನರ್ ಅವರಿಗೆ ಇರುವ ಅಧಿಕಾರಗಳ ಬಗ್ಗೆ ನೋಡೋದಾದರೆ, ಪೂಂಚಿ ಕಮಿಷನ್ ಪ್ರಕಾರ ಬಹುಮತ ಸಾಬೀತು ಮಾಡೋದಕ್ಕೆ ಅತಿದೊಡ್ಡ ಪ್ರೀಪೋಲ್ ಅಲಯನ್ಸ್ ಪಾರ್ಟಿಗಳನ್ನು, ಅಂದರೆ ಮೈತ್ರಿಕೂಟದ ಪಕ್ಷಗಳನ್ನು ಆಹ್ವಾನ ಮಾಡಬೇಕು. ಅದು ಸಾಧ್ಯವಾಗದೇ ಇದ್ದಾಗ ಅತಿದೊಡ್ಡ ಪಕ್ಷ ಮತ್ತು ಅವರ ಬೆಂಬಲಿಗರನ್ನು ಆಹ್ವಾನ ಮಾಡಬೇಕು. ಆದರೆ 2026ರ ತಮಿಳುನಾಡು ಎಲೆಕ್ಷನ್ ರಿಸಲ್ಟ್ಸ್ ಈ ಎಲ್ಲ ಲೆಕ್ಕಾಚಾರಗಳನ್ನು ತಲೆಕೆಳಗೆ ಮಾಡ್ತಿವೆ. ಯಾಕಂದರೆ ಮೈತ್ರಿ ಪಕ್ಷಗಳು ಬದಲಾಗ್ತಿವೆ, ಬೆಂಬಲ ಪತ್ರಗಳು ಬದಲಾಗ್ತಿವೆ. ಇಲ್ಲಿ ರಾಜಕೀಯ ಸಂವಿಧಾನದ ವೇಗಕ್ಕಿಂತ ಇನ್ನೂ ವೇಗವಾಗಿ ಓಡ್ತಿದೆ. 2018ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೇ ಸಮಸ್ಯೆ ಬಂದಿರುತ್ತೆ. ಯಾವುದೇ ಪಾರ್ಟಿಗೂ ಪೂರ್ತಿ ಮೆಜಾರಿಟಿ ಬಂದಿರಲ್ಲ. ಆಗ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದ BJPಯಿಂದ ಸರ್ಕಾರ ರಚನೆ ಮಾಡ್ತಾರೆ. ಆದರೆ ಕೇವಲ 3 ದಿನಗಳಲ್ಲಿ ಬಹುಮತ ಸಾಬೀತು ಮಾಡೋದಕ್ಕಾಗದೆ ರಚನೆಯಾಗಿದ್ದ ಸರ್ಕಾರ ಪತನವಾಗುತ್ತೆ. ಈಗ ತಮಿಳುನಾಡಲ್ಲಿ ರಾಜ್ಯಪಾಲರು ಯಾವ ಡಿಸಿಷನ್ ತಗೊತಾರೆ ಅಂತ ನೋಡಬೇಕಿದೆ. ಇಲ್ಲಿ ಬದ್ಧವೈರಿಗಳಾಗಿದ್ದ DMK ಮತ್ತು ADMK ಪಕ್ಷಗಳು ಸೇರಿ ಮಹಾರಾಷ್ಟ್ರದಲ್ಲಿ ಮಾಡಿದ್ದ ಹಾಗೆ 2.5 ವರ್ಷ DMK, ಇನ್ನು ಉಳಿದಿರೋ 2.5 ವರ್ಷ ADMK ಪಾರ್ಟಿಗಳು ಅಧಿಕಾರ ಹಂಚಿಕೆಗೆ ಮುಂದಾಗಿದ್ದಾವೆ ಅಂತ ಸುದ್ದಿಗಳಲ್ಲಿ ಹರಿದಾಡ್ತಿದೆ. ಆದರೆ ಈ ಸುದ್ದಿ ಸುಳ್ಳು ಅಂತ 2 ಪಕ್ಷಗಳು ತಿರಸ್ಕರಿಸ್ತಿವೆ. ಇನ್ನು ಕನ್ಕ್ಲೂಷನ್ಗೆ ಬಂದರೆ, ತಮಿಳುನಾಡಿನ ಜನ ಅರ್ಥ ಮಾಡಬೇಕಿರೋ ಸತ್ಯ ಏನಂದರೆ, ಪ್ರಜಾಪ್ರಭುತ್ವದ ನಿಜವಾದ ಯುದ್ಧ ಎಲೆಕ್ಷನ್ಸಲ್ಲಿ ನಡೆದಿದ್ದಲ್ಲ, ಈಗ ಬಂದಿರೋ ಈ ರಿಸಲ್ಟ್ಸಿಂದ. ಯಾರಿಗೂ ಪೂರ್ಣ ಬಹುಮತ ಸಿಗದಿದ್ದಾಗ ಸಂವಿಧಾನ, ರಾಜಕೀಯ ಮತ್ತು ಅಧಿಕಾರಗಳು, ಈ 3 ಅಂಶಗಳು ಮುಖಾಮುಖಿ ಆಗ್ತವೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.